ತಮ್ಮೆಲ್ಲರಿಗೂ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನನ್ನ ಹೆಸರು ಭಾರ್ಗವ್ ಕೇಶವನ್ ಅಂತ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಈಗ ಪರಾಸಕ್ತಿ ಮೂವಿದು ರಿವ್ಯೂ ನೋಡೋಣ. ಈ ಮೂವಿ ನ್ಯೂ ಜೆರ್ಸಿನಲ್ಲಿ ಇವತ್ತು ಥಿಯೇಟ್ರಲ್ಲಿ ನೋಡ್ಕೊಂಡು ಬಂದೆ. ಶಿವಕಾರ್ತಿಕೇಯನ್ಗೆ ಇದು 25ನೇ ಮೂವಿ. GV ಪ್ರಕಾಶ್ ಮ್ಯೂಸಿಕ್ ಮಾಡಿ ಇದು 100th ಮೂವಿ. ಸುಧಾ ಕೊಂಕಾರ ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿನಲ್ಲಿ ಶಿವಕಾರ್ತಿಕೇಯನ್, ಡಾಲಿ ಧನಂಜಯ, ಪ್ರಕಾಶ್ ಬೆಳವಾಡಿ, ರಾಣಾ ಡಗುಬಟಿ, ಅಥರ್ವ ಅಂತ ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಜಾಸ್ತಿ ಶ್ರೀಲೀಲಾನು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಹೆಂಗಿದೆ, ಈ ಮೂವಿ ಸ್ಟೋರಿ ಏನಂತ ನೋಡಿದ್ರೆ 1963ನಲ್ಲಿ ಇಂಡಿಯಾನಲ್ಲಿ ಲ್ಯಾಂಗ್ವೇಜಸ್ ಆ್ಯಕ್ಟ್ ಅನೌನ್ಸ್ ಮಾಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು. ಆವಾಗ ಬರೀ ಹಿಂದಿ ಮಾತ್ರ ಇಂಡಿಯಾದು ನ್ಯಾಷನಲ್ ಲ್ಯಾಂಗ್ವೇಜು, ಇಂಗ್ಲೀಷ್ ಇಲ್ಲ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಿದ್ದಾರೆ. ಅದರಿಂದ ಪೋಸ್ಟ್ ಆಫೀಸ್ ಆಗಲಿ, ಟೆಲಿಗ್ರಾಮ್ ಕಳಿಸೋದು, ಮತ್ತು ಒಂದೊಂದು ಚಿಕ್ಕ ಚಿಕ್ಕ ಏರಿಯಾನಲ್ಲಿನೂ ಎಲ್ಲೆಲ್ಲೆಲ್ಲ ತಮಿಳಿತ್ತೋ ತಮಿಳ್ನಾಡಿನಲ್ಲಿ ಅದೇ ಥರ ಕರ್ನಾಟಕ, ಆಂಧ್ರ, ಕೇರಳ, ಆಮೇಲೆ ವೆಸ್ಟ್ ಬೆಂಗಾಲ್ ಅಂತ ಈ ಎಲ್ಲೆಲ್ಲೆಲ್ಲ ಹಿಂದಿ ಮಾತಾಡೋದಿಲ್ವೋ ಆ ಸ್ಟೇಟ್ನಲ್ಲಿನೂ ಕೂಡ ಇಂಗ್ಲೀಷ್ನ ತೆಗೆದುಬಿಟ್ಟು ಅವ್ರವ್ರ ಲೋಕಲ್ ರೀಜ್ನಲ್ ಲ್ಯಾಂಗ್ವೇಜ್ನ ತೆಗೆದುಬಿಟ್ಟು ಬರೀ ಹಿಂದಿನಲ್ಲಿ ಮಾತ್ರ ಎಲ್ಲ ಕಡೆನೂ ಬರೆದಿಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಮ್ UPSC ಎಕ್ಸಾಮ್ ಆಗಲಿ, ಬೇರೆ ರೈಲ್ವೇನಲ್ಲಿ ಇಲ್ಲಿ ಅಲ್ಲಿ ಅಂತ ಎಲ್ಲನ ಯಾವ ಕೆಲಸನೂ ಇರಲಿ ಎಲ್ಲ ಕಡೆನೂ ರೀಜ್ನಲ್ ಲ್ಯಾಂಗ್ವೇಜ್ ತೆಗೆಸ್ಬಿಟ್ಟು ಒಂದೇ ಸರಿ ಹಿಂದಿನಲ್ಲಿ ಮಾತ್ರ ಪ್ರಿಂಟ್ ಮಾಡಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ ಅದು ಇದು ಅಂತ ಪ್ರತಿಯೊಂದು ಜನನೂ ಇದರಿಂದ ಅಫೆಕ್ಟ್ ಆಗಿದ್ದಾರೆ. ಯಾರಿಗೂ ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಹೆಂಗೆ ದುಡ್ಡು ಕಳಿಸೋದಂತ ಗೊತ್ತಾಗಿಲ್ಲ. ಆಫೀಸರ್ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರ ಹತ್ರ ಹೆಲ್ಪ್ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ, ಯಾಕಂದರೆ ಅದು ಹಿಂದಿನಲ್ಲಿದೆ. ಆ ಥರ ಇಷ್ಟೊಂದು ಪ್ರಾಬ್ಲಮ್ ಎಲ್ಲ ಆಗೋವಾಗ ಒಂದು ಫ್ಯಾಮಿಲಿನಲ್ಲಿ ಒಂದು ಇಬ್ಬರು ಬ್ರದರ್ಸ್ ಇದ್ದಾರೆ. ಅವರು ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ, ಆ್ಯಂಟಿ ಹಿಂದಿ ಪ್ರೊಟೆಸ್ಟು. ಆ್ಯಂಟಿ ಹಿಂದಿ ಪ್ರೊಟೆಸ್ಟ್ ಅದು ಬರೀ ತಮಿಳ್ನಾಡಿನಲ್ಲಿ ಮಾತ್ರ ಇಲ್ಲ, ಕರ್ನಾಟಕ, ಆಂಧ್ರ, ಮಲಯಾಳಂ, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಅಂತ ಬೇರೆ ಕಡೆ ಇರೋ ಇವ್ರ ಪಾರ್ಟಿ ಒಂದು ಗ್ರೂಪ್ ಥರ ಇದೆ, ಪುರನಾನೂರ್ ಅಸೋಸಿಯೇಷನ್ ಅಂತ ಒಂದು. ಆ ಗ್ರೂಪಲ್ಲಿ ಬೇರೆ ಎಲ್ಲ ಲ್ಯಾಂಗ್ವೇಜ್ ಅವ್ರನ್ನು ಕೂಡ ಇದ್ದಾರೆ. ಇವರೆಲ್ಲ ಸೇರಿಸಿ ಅವರವ್ರ ಸ್ಟೇಟ್ನಿಂದ ಆ್ಯಂಟಿ ಹಿಂದಿ ಪ್ರೊಟೆಸ್ಟ್ನ ಶುರು ಮಾಡ್ತಿದ್ದಾರೆ. ಇದೆಲ್ಲ ಆದಮೇಲೆ ಫೈನಲಿ ಇಂದಿರಾ ಗಾಂಧಿನ ಮೀಟ್ ಮಾಡಿ ಸ್ವಲ್ಪ ಮಾತಾಡಿದ ಮೇಲೆ ಸಿಗ್ನೇಚರ್ ಮೂಮೆಂಟ್ ಒಂದು ಶುರು ಮಾಡ್ತಿದ್ದಾರೆ. ಸಿಗ್ನೇಚರ್ ಜನಗಿಷ್ಟ ಇಲ್ಲ, ಜನ ಏನು ಮಾಡ್ತಿದ್ದಾರೆ ಅಂತ ರಿಯಾಲಿಟಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಒಂದು ಸರಿ ಇಂದಿರಾ ಗಾಂಧಿ ಹತ್ರ ಹೇಳಿದ ಮೇಲೆ ಸಿಗ್ನೇಚರ್ ಮೂಮೆಂಟ್ ಮಾಡಿ ಜನಗೆ ಎಷ್ಟು ಜನ ಇದ್ರಿಗೆ ಅಗೇನ್ಸ್ಟ್ ಆಗಿದ್ದಾರೆ ಅಂತ ಪ್ರೂವ್ ಮಾಡಿ ನಾವು ಏನು ಮಾಡೋದು ನೋಡೋಣ ಅಂತಿದ್ದಾರೆ. ಆ ಸಿಗ್ನೇಚರ್ ಮೂಮೆಂಟೆಲ್ಲ ನಡೀತಿದೆ. ಆ ಟೈಮಲ್ಲಿ ಒಂದು ದೊಡ್ಡ ಮಸಾಗರು ಆಗ್ತಿದೆ ಪೊಳ್ಳಾಚಿನಲ್ಲಿ, ಕೊಯಮತ್ತೂರು ಪಕ್ಕದಲ್ಲಿ ಇರೋ ಒಂದು ಕಡೆ. 200ಗೂ ಮೇಲೆ ಜನ ಸೆತ್ತೋಗಿದ್ದಾರೆ. ಆ ಥರ ಇದೆಲ್ಲ ಆದಮೇಲೆ ಫೈನಲಿ ಗೌರ್ಮೆಂಟು ಏನು ಡಿಸಿಷನ್ ತಗೊಳ್ತಿದ್ದಾರೆ, ಆಬ್ವಿಯಸ್ಲಿ 3 ಲ್ಯಾಂಗ್ವೇಜ್ ಡಿಸಿಷನ್ಗೆ ಬರ್ತಿದ್ದಾರೆ. ಆವಾಗ ಓಕೆ, ಹಿಂದಿ ಮಾತ್ರ ಇಲ್ಲ, ಇಂಗ್ಲೀಷ್ನೂ ಹಿಂದಿ ಮಾತಾಡ್ದಿರೋ ಸ್ಟೇಟಲ್ಲಿ ಅವ್ರವ್ರ ಭಾಷೆನೂ ಇರಲಿ, ಇಂಗ್ಲೀಷು ಇರಲಿ ಅಂತ ಆವಾಗ 65ನಲ್ಲಿ ಒಂದು ಇದೆಲ್ಲ ಈ ಥರ ಆ್ಯಂಟಿ ಹಿಂದಿ ಪ್ರೊಟೆಸ್ಟ್ ಆದಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಅದ್ರ ಬಗ್ಗೆದ ಈ ಮೂವಿ ಅಲ್ಲಿ ಮೂವಿ ಮುಗಿಯುತ್ತೆ. ಸೊ ಈ ಥರ ಒಂದು ಹಿಡನ್ ಹಿಸ್ಟ್ರಿ, ಲೈಕ್ ಈ ನಮಗೆ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ನಡೆದಿರೋ ಜಾಲಿಯನ್ ವಾಲಾಬಾಗ್ ಮಸಾಗರ್ ಗೊತ್ತು, ಆದರೆ ಈಗ ನಮ್ಮ ಪಕ್ಕ ಸ್ಟೇಟಲ್ಲಿ ಇರೋ ತಮಿಳ್ನಾಡಿನಲ್ಲಿ ಪೊಳ್ಳಾಚಿನಲ್ಲಿ ಒಂದು ಮಸಾಕರ್ ಆಗಿದೆ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಥರ ಒಂದು ಮಸಾಕರ್ನಿಂದ, ಆ ಥರ ಒಂದು ಈವೆಂಟ್ನಿಂದ ಈಗ ಇಂಡಿಯಾನಲ್ಲಿ, ಅಟ್ಲೀಸ್ಟ್ ಸೌತ್ ಇಂಡಿಯಾನಲ್ಲಿ ಎಲ್ಲ ಕಡೆನೂ ಇಂಗ್ಲೀಷ್ ಇದೆ, ಅವ್ರವ್ರ ಭಾಷೆನೂ ಇನ್ನೂ ಬದುಕಿದೆ. ಎಲ್ಲ ಕಡೆನೂ ಅಟ್ಲೀಸ್ಟ್ ರೇಷನ್ ಕಾರ್ಡು, ಪೋಸ್ಟ್ ಆಫೀಸ್ ಇಲ್ಲಿ ಅಂತ ಎಲ್ಲ ಕಡೆನೂ ನಮ್ಮ ಭಾಷೆನೂ ಇದೆ ಅನ್ನೋದಕ್ಕೆ ಈ ಥರ ಒಂದು ಈವೆಂಟ್, ಈ ಥರ ಒಂದು ಆ್ಯಕ್ಟಿವಿಟಿ, ಈ ಥರ ಒಂದು ಆ್ಯಕ್ಟಿವಿಸ್ಟು ಈ ಥರ ಆ್ಯಂಟಿ ಹಿಂದಿ ಪ್ರೊಟೆಸ್ಟ್ನ ಶುರು ಮಾಡಿದ್ದು, ಅದರಿಂದ ಬಂದಿರೋ ಔಟ್ಕಮ್ದ ರೀಸನ್ ಅನ್ನೋ ಹಿಸ್ಟ್ರಿನ ಈ ಮೂವಿನಿಂದ ಚೆನ್ನಾಗಿ ತಿಳಿಸ್ಕೋಬೋದು. ಸೊ ದಟ್ಸ್ ಅಬೌಟ್ ಈ ಮೂವಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಶಿವಕಾರ್ತಿಕೇಯನ್ ಆಗಲಿ, ಅಥರ್ವ ಆಗಲಿ, ಡಾಲಿ ಧನಂಜಯ ಆಗಲಿ, ಪ್ರಕಾಶ್ ಬೆಳವಾಡಿ ಆಗಲಿ, ಇಂದಿರಾ ಗಾಂಧಿ ಆಗಿ ಒಬ್ಬರು ಬರ್ತಾರೆ ಅವರಾಗಲಿ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಎಸ್ಪೆಷಲಿ ಜಯಮ್ ರವಿ ಈ ಮೂವಿದು ವಿಲ್ಲನ್
ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಫಸ್ಟ್ ಟೈಮ್ ವಿಲ್ಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ರೂ ಔಟ್ ದ ಮೂವಿ ಸ್ಟಾರ್ಟಿಂಗ್ ಟು ಎಂಡ್ ಚೆನ್ನಾಗಿ ಮಾಡಿದರು. ಮ್ಯೂಸಿಕ್ ಚೆನ್ನಾಗಿತ್ತು, ಆರ್ಟ್ ವರ್ಕು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಲೈಕ್ ಒಂದು ಪೀರಿಯಡ್ ಮೂವಿ ನೋಡೋ ಥರನೇ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು, ಅಷ್ಟು ಚೆನ್ನಾಗಿ ತೆಗ್ದಿದ್ರು. ಸೊ ಓವರಾಲ್ ಸುಧಾ ಕೊಂಗಾರ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಈ ಮೂವಿನ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಮೂವಿ. ನಾನು ಈ ಮೂವಿ ನೋಡಿಬಿಟ್ಟು ಥಿಯೇಟ್ರಿಂದ ಹೊರಗಡೆ ಬರೋವಾಗಲೇ ಅಷ್ಟೊಂದು ತೆಲುಗು ಜನನೂ ನೋಡೋಕ್ಕೆ ಬಂದಿದ್ದರು. ಇದು ಇಲ್ಲಿ ತಮಿಳಲ್ಲಿ ಮಾತ್ರದ ರಿಲೀಸ್ ಆಗಿದೆ. ಗೊತ್ತಿಲ್ಲ ಇದು ಎಲ್ಲ ಲ್ಯಾಂಗ್ವೇಜಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ಬಿಂಗ್ ಆಗಿ ಬಂದಿರ್ಬೋದು. ಸೊ ನೀವಿರೋ ಊರಲ್ಲಿ ಈ ಮೂವಿ ಥಿಯೇಟ್ರಲ್ಲಿ ಬಂದಿತ್ತು ಅಂದರೆ ಡೆಫಿನೆಟ್ಲಿ ನೋಡಿ, ತುಂಬ ಚೆನ್ನಾಗಿದೆ. ದಟ್ಸ್ ಅಬೌಟ್ ಪರಾಸಕ್ತಿ. ಇನ್ನೊಂದು ಬೇರೆ ಒಂದು ಮೂವಿ ರಿವ್ಯೂನಲ್ಲಿ ಸಿಗೋಣ. ಥ್ಯಾಂಕ್ ಯು. Валли Ван Beats.